ಈಗ ಈ ತನ್ವೀರ್ ಸೇಠ್ ಮತ್ತೆ ಈ ಗಾಯಕರ ವಿಚಾರ ಬಂದ್ರೆ, ಮಹಿಳಾ ಶಾಸಕರ ವಿಚಾರ ಬಂದ್ರೆ, ಯಾರು ಅವರು ನಿಮ್ಮವರು ಅಂತ ಯಾರು ಅದೇ ತಪ್ಪಿಸ್ತವ್ರು ಯಾರಂದ್ರೆ ಮಾಜಿ ಮುಖ್ಯಮಂತ್ರಿ, ನಿಮಗೆ ಗೊತ್ತಿದೆ ಅದು. ಅಲ್ಲ ಈಗ ನೋಡಿ, ಟಿವಿಲೆಲ್ಲ ಬಂತು, ನೀನು ಹೋಗಿ ಏನಾದ್ರು ಚಾರ್ಜ್ ಗೀರ್ ತಗೋಬೇಡ ನಡಿ ಮನೆಗೆ ಅಂದವ್ರು ಯಾರು? ಡಿ ಕೆ ಶಿವಕುಮಾರ್ನ. ಡಿ ಕೆ ಶಿವಕುಮಾರ ಕೊಟ್ಟಿದ್ದ ಕಸಿದವ್ರು ಯಾರು? ಹೆಣ್ಮಕ್ಳಿಗೆ. ಅವ್ರಿಗೆ ಏನಪ್ಪ ಅಂದರೆ, ಉತ್ತರ ಕರ್ನಾಟಕದ ಕುರುಬರಿಗೆ ಕೊಡಲೇಬೇಕು ಸರಿ ಅಂತ ಇತ್ತು. ಯಾಕೆಂದರೆ ಇವರು CM ಆದಾಗೆಲ್ಲ ಉತ್ತರ ಕರ್ನಾಟಕದ ಕುರುಬರನ್ನು ಸಂಪೂರ್ಣವಾಗಿ ನೆಗ್ಲೆಕ್ಟ್ ಮಾಡಿದ್ದಾರೆ. ಇವ್ರ ವಿರುದ್ಧ ಹತ್ಕೊಂಡು ಉರಿತಾ ಇದೆ ಇಲ್ಲಿ ಉತ್ತರ ಕರ್ನಾಟಕದಲ್ಲಿ ಕುರುಬ ಸಮುದಾಯ. ಒಬ್ಬರಿಗೂ ಕೊಡಲಿಲ್ಲ ಅಲ್ಲಿ ಮಂತ್ರಿಗಿರಿನ ಇವರು. ಇಲ್ಲಿ ಇವ್ರ ಮಗನ ಕೊಟ್ಕೊಂಡ್ರು, ಇನ್ಯಾವರು ಇವ್ರ ಖಾಸಗಿ ಖಜಾನೆ ಚೀಫ್ ಅವನ್ಯಾರೋ ಅವನಿಗೆ ಕೊಟ್ಟರು. ಎಂಥವನವನು ಅವನಿಗೆ ಬೆಂಗಳೂರು. ಬೇರೆಯವ್ರಿಗೆ ಕೊಡಬೇಡ್ವೆ? ಅದು ಪಾಪ ಈ ಯಮ್ಮನಿಗೆ ಕೊಡಿ ಅಂದವರು ಇವರೇ. ಆಮೇಲೆ ಸ್ವಲ್ಪ ಗಲಾಟೆ ಬೇರೆ, ಯಾರು ಹೇಳ್ದವ್ರು ಕೊಡು ಅಂತ, ಯಾರು ಹೇಳ್ದವ್ರು ಕೊಡು ಅಂತ. ಈ ಇಬ್ಬಂದಿ ನಾಟಕಗಳು ಸ್ವಾರ್ಥ ಬಿಡಬೇಕು. ಅಲ್ಲ, ಹೈಕಮಾಂಡು ಇಂಟರ್ವೆನ್ಷನ್ ಬೇಡ ಅಂತ ನಾನು ಹೇಳೋದು. ಹೈಕಮಾಂಡ್ ಇಂಟರ್ವೆನ್ಷನ್ ಸಾಕು. ಏಕೆಂತಂದ್ರೆ ಈಗ ರಾಹುಲ್ ಗಾಂಧಿ ಇವರೆಲ್ಲ ಪಾಪ ಅವ್ರಿಗೆ ಯಾರ್ಯಾರು ಹೇಳ್ಕೊಡ್ತಾರೆ, ಬೇಡ ಅದು. ಅದಕ್ಕೆ ನಾನು ಈಗಲೂ ಹೇಳ್ತೀನಿ, ಕರ್ನಾಟಕ ರಾಜ್ಯದ ಹಿರಿಯ ನಾಯಕರುಗಳು ಪ್ರಸ್ತುತ ಮುಖ್ಯಮಂತ್ರಿ ಸಲೀಸಾಗಿ ಕೆಲಸ ಮಾಡೋದಕ್ಕೆ ಅವಕಾಶ ಮಾಡಿ. ಭಾಳ ಪಾಸಿಟಿವ್ ಆಗಿ ತೊಗೊಂಡೋಗ್ತಾ ಇದ್ದಾರೆ ರಾಜ್ಯನ. ತೊಡರುಗಾಲು ಕೊಡಬೇಡ್ರಿ, ಅದರಿಂದ ಯಾರಿಗೂ ಉಪಯೋಗ ಇಲ್ಲ, ರಾಜ್ಯಕ್ಕಂತೂ ಇದು ಆಗೋದೇ ಇಲ್ಲ. ಈಗ ಎಂತೆಂತಕ್ಕಿದ್ದೀವಿ ಸಮಯ. ಯಾಕೋ ಸಾಕು ಅನ್ನಿಸ್ತದೆ. ಏನು ಅಲ್ಲಿ ಪಾಪ ನಾನು ಅಲ್ಲ, ಉಮಾಶ್ರೀ ಆಗಿದ್ದು ಹಿಂದೇನೂ ಕೂಡ. ನಾನು ಹೇಳಿ ಕೊಟ್ಟು ಯಾಕೆ ಕಿತ್ಕೊಂಡ್ರಿ? ಒಂದು ಮಹಿಳೆಗೆ ಯಾಕೆ ಅವಮಾನ ಮಾಡಿದ್ರು? ಅದು ನಿಮ್ಮ ಸಮಾಜದ ಮಹಿಳೆಗೆ ಅವಮಾನ ಮಾಡಿದ್ದೀರ ನೀವು. ಆದ್ದರಿಂದ ನಾನು ಡಿ ಕೆ ಶಿವಕುಮಾರ್ಗೆ ರಿಕ್ವೆಸ್ಟ್ ಮಾಡ್ತೀನಿ, ಆಗ್ರಹ ಮಾಡ್ತೀನಿ, ಆ ಮಹಿಳೆಗೆ ಅವಮಾನ ಆಗಿದೆ, ತಗೊಳ್ರಿ ಅವಳನ್ನೇ, ಗಾಯತ್ರಿ ಶಾಂತೇಗೌಡನೇ ತಗೊಳ್ಳಿ ವಾಪಸ್. ಅವ್ರಿಗಾಗಿರೋ ಅವಮಾನ ತಪ್ಪಿಸಿ. ಏನು ಎಮ್ಮ ಆಗಿರಲಿಲ್ವೇ? ಯಾರೋ ಉಮಾಶ್ರೀ ಅವ್ರು ಆಗಿರಲಿಲ್ವೇ? ಸಿದ್ದರಾಮಯ್ಯ CM ಆದಾಗೆಲ್ಲ ಆಗಿದ್ದಾರೆ ಅವರು. ಇನ್ನೇನು ಸರ್ ಸಮಾಚಾರ? ಅದು ನಿಜಕ್ಕೂ ಕೂಡ ಇಸ್ ಮೆಚ್ಯೂರ್ಡ್ ಆ್ಯಕ್ಟಿವಿಟೀಸ್, ಮೆಚ್ಯೂರ್ ಮೂಮೆಂಟ್ ಇದೆಯಲ್ಲ ಡಿ ಕೆ ಶಿವಕುಮಾರ್ದು. ನಮ್ಮ ಗಣರಾಜ್ಯ ವ್ಯವಸ್ಥೆಯಲ್ಲಿ ಯಾವುದೇ ರಾಜ್ಯಗಳು ಕೇಂದ್ರ ಸರ್ಕಾರದೊಡನೆ ಒಳ್ಳೆ ಬಾಂಧವ್ಯ ಇಟ್ಕೊಂಡು ತನ್ನ ಅಭಿವೃದ್ಧಿಗೆ ಕಾರಣ ಆಗ್ತಾವೆ. ಇಲ್ಲಿ ಹಿಂದೆ ಏನಾಗಿತ್ತು? ಇದೇ ಹಿಂದಿನ ಮುಖ್ಯಮಂತ್ರಿ ಯಾರೋ ನನ್ನ ಕರೆಯೋಕ್ಕೆ ನಾನೇ ಅಲ್ಲ ರೀ, 3 ತಿಂಗಳಿಗೊಮ್ಮೆ ಒಂದು ಮೀಟಿಂಗ್ ನಡೆಯುತ್ತೆ, ಫೈನಾನ್ಸ್ ಮೀಟಿಂಗ್. ಎಲ್ಲ ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ಅದಕ್ಕೆ ಮೆಂಬರ್ಸು. ನಮ್ಮ ರಾಜ್ಯಕ್ಕೆ ದುಡ್ಡು ಬೇಕು, ನಮ್ಮ ರಾಜ್ಯಕ್ಕಿಂತ ಪ್ರೋಗ್ರಾಮ್ ಬೇಕು ಅಂತ ಸ್ವತಃ ಪ್ರಧಾನಮಂತ್ರಿಗಳು ಪ್ರಿಸೈಡ್ ಮಾಡಿ ತಗೊಳ್ಳುವಂಥ ಮೀಟಿಂಗ್ ಇದು. ಒಂದು ಮೀಟಿಂಗ್ ಆದರೂ ಹೋದ್ರೇನ್ರಿ? ಈ ಮಾಜಿ ಮುಖ್ಯಮಂತ್ರಿ ಒಂದು ಮೀಟಿಂಗ್ ಆದರೂ ಯಾವನ್ನ ಕಳಿಸೋದು? ಕೃಷ್ಣ ಬೈರೇಗೌಡ ಅವನು ಯಾವನ? ಇಷ್ಟೇ ನಿಮಗೆ ರಾಜ್ಯದ ಅಭಿವೃದ್ಧಿಯ ಬಗ್ಗೆ ನಿಮಗಿದ್ದಂಥ ಕಾಳಜಿ ಇಷ್ಟೇ. ಬಟ್ ಅದೇ ಶಿವಕುಮಾರು ಪ್ರಧಾನಮಂತ್ರಿಗಳ ಹತ್ರ ಕೂತ್ಕೊಂಡು, ಸರ್ ನಾವು ನಿಮ್ಮ ಜೊತೆಗಿರ್ತೀವಿ,
ಕೇಂದ್ರ ಸರ್ಕಾರಕ್ಕೆ ನಾವೆಲ್ಲ ರೀತಿ ಸಪೋರ್ಟ್ ಕೊಡ್ತೀವಿ. ನಮ್ಮ ಕೆಲಸ ಮಾಡಿಕೊಡಿ, ನಮ್ಮ ರಾಜ್ಯದ ಅಭಿವೃದ್ಧಿಗೆ ಸಹಾಯಕರ. ಎಂಥ ಮಾತ್ರ ಇದು, ಅಯ್ಯೋ ರಿಯಲಿ ಇವೆಲ್ಲ ಪ್ಲಸ್ ಆಗ್ತಾ ಇದೆ ಇವೆಲ್ಲ. ಪ್ರಧಾನಮಂತ್ರಿ, ಏಕೆಂದರೆ ಕೇಂದ್ರ ಸರ್ಕಾರದೊಡನೆ ಸಂಬಂಧ ಇಟ್ಕೊಂಡು ಹೋಗ್ಬೇಕಲ್ಲ. ಈಗ ನೋಡಿ, ಮೊನ್ನೆ 4,000 ಕೋಟಿ ಚಿಲ್ಲರೆ ಕೊಟ್ಟರು. ಮೊನ್ನೆ ಇಟ್ಟು ದಿವಸ ಏನಾಗ್ತಾಯಿತ್ತು, ಕಟ್ಟಾಗ್ತಾಯಿತ್ತು ಪೂರ. ಯಾವಾಗ ಶಿವಕುಮಾರ್ ಸೌಹಾರ್ದಯುತವಾದ ಸಂಬಂಧಕ್ಕೆ ನೇರ ಪ್ರಧಾನಮಂತ್ರಿಗಳನ್ನು ಕಂಡು ಮಾತಾಡಲಿಕ್ಕೆ ಶುರು, 4,300 ಕೋಟಿ ಬಂತು. ಹಾಗಾಗಿ ನಿಮ್ಮ ದುರಂಕಾರ, ನಿಮ್ಮ ಸ್ವಾರ್ಥ ರಾಜ್ಯವನ್ನು ಎಲ್ಲೆಲ್ಲೋ ತೊಗೊಂಡು ಹೊರಟೋಯ್ತು. ಅದು ಈಗ ಸರಿಯಾಗ್ತಾ ಇದೆ. ನೀವು ಸಪೋರ್ಟ್ ಮಾಡಬೇಕು. ಅದನ್ನು ಬಿಟ್ಬಿಟ್ಟು ನೀನು ಎಲ್ಲಪ್ಪ ನಿಂದು ಮುಗೀತು ನಡಿ ಆಯ್ತಲ್ಲ ಅನ್ಕೋತೀವಿ. ಆಯ್ತಲ್ಲ, ಹೋಗ್ಬೇಕಾಗಿತ್ತು. ಪ್ರಮಾಣ ವಚನ ಸ್ವೀಕಾರಕ್ಕೆ ಮಾಜಿ ಮುಖ್ಯಮಂತ್ರಿಗಳು ಹೋಗಿ ಎಲ್ರಿಗೂ ಆಶೀರ್ವಾದ ಮಾಡಿ ಒಳ್ಳೆತನದಲ್ಲಿ ಹೋಗ್ರಪ್ಪ, ನಡೆಸ್ಕೊಂಡು ಹೋಗಿ ಅಂತ ಹೇಳ್ಬೇಕಾಗಿತ್ತು. ಅದು ದುರಂಕಾರ, ಸ್ವಾರ್ಥ ಮತ್ತು ಅಂತಿತ್ತು. ಅಲ್ಲ, ಇದೇನಾಗುತ್ತೆ, ನಾನು ಹೇಳ್ತಾ ಹೋದರೆ ಈ ವಿಶ್ವನಾಥ್ ಬಿಟ್ಟೇ ಇಲ್ಲ ಸಿದ್ದರಾಮಯ್ಯನ ಮಾಡೋದನ್ನು ಅಂತ. ನಾನು ಇರೋ ವಿಚಾರ ವಸ್ತುಸ್ಥಿತಿ ಹೇಳ್ತೀನಿ. ನನಗೇನು ರೀ ಸಿದ್ದರಾಮಯ್ಯ ಅಂತ ಆಸ್ತಿ ಇಸ್ಕೋಬೇಕಾಗಿ? ನಥಿಂಗ್. ನಮಗೇನಿದೆ ಇರೋ ವಿಚಾರ ಹೇಳೋಕ್ಕೆ? ಇಡೀ ರಾಜ್ಯದಲ್ಲಿ ನಾನು ಒಬ್ಬನೇ ಹೇಳ್ತಾ ಹೋಗಿ, ನೀ ಸರಿ ಇಲ್ಲ, ನಿನ್ನ ನಡವಳಿಕೆ ಸರಿ ಇಲ್ಲ, ನಿನ್ನ ಕಾರ್ಯಕ್ರಮ ಸರಿ ಹೇಳ್ತಾ ಹೋದವ್ರು ಯಾರು? ಅದು ಬೇಕಾಗಿತ್ತು ನೀವು. ಹಾಗಾದರೆ ಜನತಂತ್ರ ವ್ಯವಸ್ಥೆ ಜೈ ಅನ್ನೋದಷ್ಟೇನಾ? ಜೈ ಅನ್ನೋದಷ್ಟೇನಾ? ಹ್ಞೂ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.